ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ಈ ಎರಡೂ ತಂಡಗಳನ್ನು 2016 ಮತ್ತು 17ರಲ್ಲಿ ಬ್ಯಾನ್ ಮಾಡಲಾಗುತ್ತದೆ. ಆದರೆ ಇದರ ಹಿಂದೆ ಕಾರಣ ಏನು? 2013ರಲ್ಲಿ ರಾಜಸ್ಥಾನ್ ರಾಯಲ್ಸ್ ನ 3 ಆಟಗಾರರು ಸ್ಪಾಟ್ ಫಿಕ್ಸಿಂಗ್ ನಲ್ಲಿ ಸಿಕ್ಕಾಕೊಳ್ತಾರೆ. ನೋಡಿ, ಸ್ಪಾಟ್ ಫಿಕ್ಸಿಂಗ್, ಮ್ಯಾಚ್ ಫಿಕ್ಸಿಂಗ್ ಮತ್ತು ಅಂಪೈರ್ ಫಿಕ್ಸಿಂಗ್ ಈ ಮೂರಕ್ಕೂ ತುಂಬಾ ವ್ಯತ್ಯಾಸವಿದೆ. 2013ರಲ್ಲಿ IPL ಟೂರ್ನಮೆಂಟ್ ನಲ್ಲಿ ಡೆಲ್ಲಿ ಪೊಲೀಸರು ಫೋನ್ ಟ್ಯಾಪ್ ಮಾಡ್ತಾ ಇರ್ತಾರೆ. ಆ ಫೋನ್ ಟ್ಯಾಪಿಂಗ್ ನಲ್ಲಿ RR ತಂಡದ ಶ್ರೀಶಾಂತ್, ಅನಿಕೇತ್, ಅಜಿತ್ ಈ 3 ಜನ ರೆಗ್ಯುಲರ್ ಆಗಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು. ಇದರಲ್ಲಿ ಮಾಜಿ ಕ್ರಿಕೆಟ್ ಆಟಗಾರ ಜಿಜು ಜನಾರ್ದನ್ ನ ಕೆಲವು ನಿಯಮಗಳು ಗೊತ್ತಾಗುತ್ತೆ. ಆ ನಿಯಮಗಳು ಈಗ RR ತಂಡದಿಂದ ಶ್ರೀಶಾಂತ್ ಬೌಲಿಂಗ್ ಮಾಡಕ್ ಹೋದ್ರೆ ಯಾವುದೋ ಒಂದು ಓವರ್ ನಲ್ಲಿ 15 ಅಥವಾ 20 ರನ್ಗಿಂತ ಹೆಚ್ಚಾಗಿ ಕೊಡಬೇಕು. ಆ ಓವರ್ ಅನ್ನ ಎಸೆಯೋಕ್ಕಿಂತ ಮುಂಚೆ ಆತ ಸಿಗ್ನಲ್ ಕೂಡ ಕೊಡಬೇಕು. ಆ ಸಿಗ್ನಲ್ ಗಳು ಹೇಗಿದ್ವು ಅಂತ ಅಂದ್ರೆ ಎಕ್ಸರ್ಸೈಸ್ ಮಾಡೋದಾಗಿರ್ಬಹುದು, ಅಥವಾ ಯಾವುದೋ ಒಂದು ವಸ್ತ್ರವನ್ನ ಪ್ಯಾಂಟಿನ ಮುಂದೆ ಅಥವಾ ಹಿಂದೆ ಇಟ್ಟುಕೊಳ್ಳೋದಾಗಿರ್ಬಹುದು. ಈ ರೀತಿ ಕೆಲವು ನಿಯಮಗಳಿದ್ದವು. ಇದರಿಂದ ಅವರಿಗೆ ಬೆಟ್ಟಿಂಗ್ ಆಡಲು ಸುಲಭ ಆಗ್ತಾ ಇತ್ತು. 2013ರಲ್ಲಿ ನಡೆದ 3 ಪಂದ್ಯಗಳಲ್ಲಿ ಸ್ಪಾಟ್ ಫಿಕ್ಸಿಂಗ್ ಆಗಿರುತ್ತದೆ. 5 ಮೇ 2013 RR ಮತ್ತು ಪುಣೆ, 9 ಮೇ 2013 RR ಮತ್ತು ಪಂಜಾಬ್, 15 ಮೇ 2013 RR ಮತ್ತು ಮುಂಬೈ. RR ಮತ್ತು ಮುಂಬೈ ಪಂದ್ಯ ಮುಗಿದ ಮೇಲೆ ಡೆಲ್ಲಿ ಪೊಲೀಸ್ ಶ್ರೀಶಾಂತ್ ನ ಹೋಟೆಲ್ಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಸಿಕ್ಕಿ ಬಿದ್ದಿದ್ದು ಜಿಜು ಜನಾರ್ದನ್ ಕೂಡ. ಅವರ ಜೊತೆ 2 ಕಾಸ್ಟ್ಲಿ ವಾಚ್ ಮತ್ತು ಹಣ ಕೂಡ ವಶಕ್ಕೆ ಪಡಿತಾರೆ. ಈ ವಿಷಯ ಜನರಿಗೆ ಗೊತ್ತಾದ್ಮೇಲೆ IPL ಬ್ಯಾನ್ ಅಂತ ಪ್ರೊಟೆಸ್ಟ್ ಮಾಡ್ತಾರೆ. ಈ ಕೇಸ್ ಡೆಲ್ಲಿ ಪೊಲೀಸ್ ಇಂದ ಮುಂಬೈ ಪೊಲೀಸ್ಗೆ ಹೋದಾಗ ಮುಂಬೈ ಪೊಲೀಸ್ ಕೈಗೆ ಸಿಕ್ಕಿದ್ದು CSK ಓನರ್ N ಶ್ರೀನಿವಾಸನ್ ಅಳಿಯ ಗುರುನಾಥ್ ಮಯ್ಯಪ್ಪನ್ ಮತ್ತು ಅವನ ಜೊತೆ ರಾಜಸ್ಥಾನ್ ಓನರ್ ರಾಜ್ ಕುಂದ್ರಾ ಕೂಡ ಸಿಕ್ಕಾಕೊಳ್ತಾನೆ. ಈಗ BCCI ಒಂದು ತಂಡವನ್ನ ರಚನೆ ಮಾಡುತ್ತೆ. ಈ ತಂಡದ ಉದ್ದೇಶ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರೆ ಅವರನ್ನ ಹುಡುಕ್ಬೇಕು. ಆದರೆ ಈ ತಂಡವನ್ನ ರಚನೆ ಮಾಡಿದ್ದು N ಶ್ರೀನಿವಾಸನ್ ಈತ BCCI ಪ್ರೆಸಿಡೆಂಟ್ ಆಗಿರುತ್ತಾನೆ ಮತ್ತು ಈತನೇ ಚೆನ್ನೈ ಸೂಪರ್ ಕಿಂಗ್ಸ್ ಓನರ್ ಕೂಡ. ಇಲ್ಲಿಂದ ಇನ್ವೆಸ್ಟಿಗೇಷನ್ ಆದ್ಮೇಲೆ ಜುಲೈ 2015ರಂದು BCCI ಚೆನ್ನೈ ಮತ್ತು ರಾಜಸ್ಥಾನ್ ಈ 2 ತಂಡವನ್ನ 2 ವರ್ಷ ಬ್ಯಾನ್ ಮಾಡುತ್ತೆ. ಈ ಕೇಸ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಪೊಲೀಸ್ ಚಾರ್ಜ್ ಶೀಟ್ ನಲ್ಲಿದೆ. ಆಸಕ್ತಿ ಇದ್ರೆ ಓದಿ. ಹಾಗೆ ಪೇಜ್ ಅನ್ನ ಫಾಲೋ ಮಾಡಿ.